ಆರೋಗ್ಯ ಇಲಾಖೆಯಲ್ಲಿ ಔಷಧಿಯ ಕೊರತೆ ಇದೆ ಅನ್ನೋದನ್ನ ನಿನ್ನೆ ನ್ಯೂಸ್ ಫಸ್ಟ್ ಸಾಕ್ಷ್ಯ ಸಮೇತ ಸುದ್ದಿ ಪ್ರಸಾರ ಮಾಡಿತು. ಇದಕ್ಕೆ ಈಗ ಆರೋಗ್ಯ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಸ್ಟಾಕ್ ಕೊರತೆ ಇಲ್ಲ, ಔಷಧಿ ಎಲ್ಲ ಇದೆ, ಇಲ್ಲದಿರೋ ಔಷಧಿಗಳನ್ನು ಅಲ್ಲೇ ಕೊಂಡು ಹೋಗೋದಕ್ಕೆ ಹೇಳಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾಸ್ತಾನು ಇಲ್ಲ ಅಂತ ಸ್ವತಃ KSMSCL ಹೇಳ್ತಾ ಇದೆ. ಅಂದ್ರೆ ಔಷಧಿಗಳನ್ನು ಒದಗಿಸುವಂತ ಸಂಸ್ಥೆ. ತೀರಾ ಅಗತ್ಯ ಇರೋ 250 ಔಷಧಿಗಳು ಖಾಲಿ ಅನ್ನೋದು KSMSCL ನ ಡಾಕ್ಯುಮೆಂಟ್ ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿನ್ನೆ ಇದರ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಅಂದ್ರೆ ಆರೋಗ್ಯ ಸಚಿವರು ಅದನ್ನು ಒಪ್ಕೊಳ್ತಾ ಇಲ್ಲ, ಎಲ್ಲವೂ ಸರಿ ಇದೆ, ಏನೋ ಒಂದು ಸ್ವಲ್ಪ ಸಮಸ್ಯೆ ಇದ್ರೆ ಖರೀದಿ ಮಾಡಿ ಅಂತ ಹೇಳಿದ್ದೀನಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಔಷಧಿಗಳು ಕೊಡಿಸ್ತಾ ಇದ್ದೀವಿ. ಕೆಲವು ಅವು ಏನಾಗಿದೆ, ನಮ್ಮ KSMSCL ಅಲ್ಲಿ ನಾವು ಈಗ ಟೆಂಡರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಸ್ಟಾಕ್ ಇದೆ. ಎಲ್ಲ ಔಷಧಿಗಳು ಸ್ಟಾಕ್ ಇಲ್ಲ ಅಂತಲ್ಲ, ಕೆಲವು ಔಷಧಿಗಳು ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕಾಗಿರುವಂಥದ್ದು ಕೆಲವು ಟೆಂಡರ್ಗಳು ಫೈನಲೈಸ್ ಆಗಿಲ್ಲ. ಅಂಥದ್ದು ಏನ್ ಮಾಡಿದೀವಿ, ನೀವು ಸ್ಥಳೀಯ ಮಟ್ಟದಲ್ಲೇ ತಗೊಳ್ಳಿದ್ರೆ ನಮ್ಮ ಆಸ್ಪತ್ರೆಗೆ ಹೇಳಿದೀವಿ. ಅದು ಯಾವುದೇ ಒಂದು ಅವ್ರ ಹತ್ರ ದುಡ್ಡಿದೆ, ನಾವಿದ್ದು ಅವ್ರ ಹತ್ರ ದುಡ್ಡು ಇಟ್ಟಿದ್ದೀವಿ. ಸೊ ನಾವು ಇಲ್ಲಿಂದ ಸರಬರಾಜು ಆಗಿದ್ರೆ ತಡ ಆಗಿದೆ ಅಂತ ಹೇಳಿ ನೀವು ಅದನ್ನ ಕೊಡೋದಿಲ್ಲ ಅಂತ ಹೇಳಬಾರ್ದು. ನಿಮ್ಮ ಲೆವೆಲ್ ಅಲ್ಲೇ ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿದೀವಿ. ಅದರಿಂದ ನಮ್ಮ ಉದ್ದೇಶ KSMSCL ಇಂದನೇ ಆಗ್ಬೇಕು. ಯಾಕಂದ್ರೆ ಅವಾಗ ಏನಾಗ್ತದೆ, ಕಡಿಮೆ ಬೆಲೆಗೂ ಸಿಗ್ತದೆ ಮತ್ತು ಎಲ್ಲಾ ಔಷಧಿ ಸರಬರಾಜು KSMSCL ಮುಖಾಂತರ ಆಗ್ಬೇಕು ಅಂತ. ಈಗ ಸಾಕಷ್ಟು ಸುಧಾರಣೆ ಅಂತೂ ಆಗಿದೆ. ಮೊದಲು ನಾನು ಅಧಿಕಾರಕ್ಕೆ ನಮ್ಮ ಸರ್ಕಾರ ಬಂದಾಗ ಕೇವಲ ಒಂದು 40% ಅಷ್ಟು ಔಷಧಿಗಳು ಸಿಗ್ತಾ ಇತ್ತು, ಸರಬರಾಜು ಆಗ್ತಾ ಇತ್ತು. ಮಿಕ್ಕಿದ್ದೆಲ್ಲ ನೀವೇ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದು ಆಸ್ಪತ್ರೆಗಳಿಗೆ. ಈಗ ನಾವು 75% ಮೇಲೆ ಹೋಗಿದ್ದೀವಿ. ಟೆಂಡರ್ ಪ್ರೋಸೆಸ್ ಆಗ್ತಾನೆ ಇದೆ, ಕಂಟಿನ್ಯೂಸ್ ಪ್ರೋಸೆಸ್ ಅದು. ಆದ್ರೆ ಕೆಲವು ಔಷಧಿಗಳು ಅದು ಟೆಂಡರ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಬಿಡ್ಗಳಾಗಿರೋದಿಲ್ಲ ಮತ್ತು ಆ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗಿರ್ತದೆ. ಮತ್ತು ನಾವು ಈ ಸಲ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಈ ಇಂಡೆಂಟ್ ಏನ್ ಮಾಡ್ತಾರೆ, ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇಂಡೆಂಟ್ ಮಾಡುವಂತದ್ದು ಸಿಸ್ಟಮ್ ನಮ್ಮಲ್ಲಿ ಸರಿ ಇಲ್ಲ, ಅದನ್ನು ಸರಿಪಡಿಸಿ ಕೇಳಿದೀವಿ. ಈಗ ನಾವು ಸರಬರಾಜು ಆಗಿರುವಂತಹ ಔಷಧಿಗಳು 2 ವರ್ಷದ ಹಳೆ ಇಂಡೆಂಟ್ ಮೇಲೆ ಅವ್ರು ಪರ್ಚೇಸ್ ಮಾಡಿರ್ತಾರೆ. ಸೊ ನಾವೀಗ ಬದಲಾವಣೆ ಮಾಡಿದ್ವಿ. ಈ ವರ್ಷದ ಇಂಡೆಂಟ್ ಏನಿದೆ ಆ ಇಂಡೆಂಟ್ ಪ್ರಕಾರ ನೀವು ಈ ವರ್ಷನೇ ಖರೀದಿ ಮಾಡಬೇಕು ಅಂತ. ಸೊ ಇದೆಲ್ಲ ಸುಧಾರಣೆಗಳು ನಾವು ಮಾಡ್ತಾ ಇದ್ದೀವಿ. ಆದ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದೆ ಅಂತ ನಾನು ಹೇಳೋದಿಲ್ಲ, ಸಾಕಷ್ಟಿದೆ. ಕೆಲವು ಯಾವ್ದು ಇಲ್ಲ, ನೀವೇ ಅಲ್ಲೇ ಸ್ಥಳೀಯ ಖರೀದಿ ಮಾಡಿ ಕೊಡೋದಕ್ಕೆ ನಾವು ಹೇಳಿದ್ವಿ. ಮೊನ್ನೆ ಕೂಡ ನಾನು ರಿವ್ಯೂ ಮಾಡ್ತಾ ಇದ್ದೆ. ಬಹುಶಃ ನಾನು ರಿವ್ಯೂ ಮಾಡೋದಕ್ಕೆ ಈ ಮಾಹಿತಿ ಹೊರಗೆ ಬಂದಿರೋದು. ಯಾಕಂದ್ರೆ ನಾವು ರಿವ್ಯೂ ಮಾಡೋದಕ್ಕೆ ಇದೆಲ್ಲ ಸ್ವಲ್ಪ ಗೊತ್ತಾಯ್ತಲ್ಲ, ಅದೇ ಯಾರೋ ಪತ್ರಿಕೆಗಳು ಹೇಳಿದ್ದಾರೆ. ಇಲ್ದೇ ಹೋದ್ರೆ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಾವೇ ರಿವ್ಯೂ ಮಾಡೋದಕ್ಕೆ ಸ್ವಲ್ಪ ಇದೆಲ್ಲ ನಾನು ಸರಿಪಡಿಸಿದ್ ನಾನೇ ಹೇಳಿರುವಂತದ್ದು. ನೋಡಪ್ಪ, ಯಾವುದೇ ಸಾಂಕ್ರಾಮಿಕ ಕಾಯಿಲೆಗೆ ಸಂಬಂಧಪಟ್ಟಿರುವಂತಹ ಔಷಧಿಗಳು ಯಾವ್ದು ಕೂಡ ಕೊರತೆ ಇಲ್ಲ, ಯಾವುದೂ ಇಲ್ಲ. ಕೆಲವು ಮಾತ್ರ ಸಣ್ಣ ಪ್ರಮಾಣದಲ್ಲಿ ಖರೀದಿ ಆಗ್ತಕ್ಕಂಥದ್ದಕ್ಕೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಬೇಡಿದಾರರು ಬರೋದಿಲ್ಲ, ಅಂತದ್ದು ಕೆಲವು ಆಗಿದೆ. ಮತ್ತು ಕೆಲವು ಇದರಲ್ಲಿ ಸ್ವಲ್ಪ ತಡ ಆಗಿದೆ. ಅಂದ್ರೆ ಅದು ಆ ಕಾರಣದಿಂದ. ಬಟ್ ಎಲ್ಲಾ ಆಸ್ಪತ್ರೆ ದುಡ್ಡಿಟ್ಟಿದೀವಿ, ಅವ್ರು ಅದನ್ನ ಅಲ್ಲೇ ಸ್ಥಳೀಯವಾಗಿ ಖರೀದಿ ಮಾಡಿ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಕೆಲವು ಔಷಧಿಗಳು ಜೀವರಕ್ಷಕ ಅಂತ ಹೇಳಿದ ತಕ್ಷಣ ಕೆಲವು ಔಷಧಿಗಳು ನಾವು ಅಲ್ಲೇ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇವ್ರು ಸರಬರಾಜು ಮಾಡಕ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಔಷಧಿ ಇಲ್ಲ ಅಂತ ಹೇಳಬಾರ್ದು. ನಮ್ಮ ಆಸ್ಪತ್ರೆಗಳಲ್ಲಿ ಅದನ್ನು ನಾವು ಹೇಳಿದೀವಿ, ಖರೀದಿ ಮಾಡಕ್ ಹೇಳಿದೀವಿ. ಇದು ಆರೋಗ್ಯ ಸಚಿವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಆದರೆ ವಾಸ್ತವ ಬೇರೆಯದ್ದೇ ಇದೆ. ನೀವು ಗಮನಿಸ್ತಾ ಇದ್ದೀರಿ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ಯಾವ ಔಷಧಿಗಳ ಕೊರತೆ ಇದೆ ಅನ್ನೋದರ ಲಿಸ್ಟನ್ನೇ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಆರೋಗ್ಯ ಸಚಿವರು ಹೇಳ್ತಾ ಇರೋದು ಸಣ್ಣ ಪ್ರಮಾಣದ ಕೆಲವೊಂದು ಔಷಧಿಗಳು ಕೊರತೆ ಇದೆ ಅಂತ. ಆದರೆ ಮಾಹಿತಿ ಪ್ರಕಾರ 250ಕ್ಕೂ ಅಧಿಕ ಔಷಧಿಗಳು ಇಲ್ಲ, ಸ್ಟಾಕ್ ಇಲ್ಲ. ಕಾರಣ ಏನು ಅಂತಂದ್ರೆ ಟೆಂಡರ್ ಆಗ್ತಿಲ್ಲ. ಸೊ ಇದೆಲ್ಲವೂ ಕೂಡ ಭ್ರಷ್ಟಾಚಾರದ ಜೊತೆಗೆ ಜೋಡಿಸಿಕೊಂಡಿದೆ. ಅಂದರೆ ಅಧಿಕಾರಿ ಹಂತದಲ್ಲಿ ಕಮಿಷನ್ಗೆ ಕೈಯೊಡ್ಡೋದಕ್ಕೋಸ್ಕರ ಇದೆಲ್ಲವೂ ಕೂಡ ಆಗ್ತಿದೆ ಅನ್ನೋ ಆರೋಪ ಇಲಾಖೆಯ ಒಳಗಿಂದಲೇ ಕೇಳಿ ಬರ್ತಾ ಇದೆ. ಆದರೆ ಸಚಿವರು ಮಾತ್ರ ಇದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಅವರು ಇಲ್ಲ, ಎಲ್ಲವೂ ಸರಿ ಇದೆ ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.